ಈಗ ಸರ್ವೋಚ್ಚ ನಾಯಕ ಖಮೇನಿಯನ್ನ ಕಳೆದುಕೊಂಡಂತಹ ಇರಾನ್ ಈಗ ಅಂತಿಮ ವಿದಾಯಕ್ಕೆ ಇರಾನ್ ಸಜ್ಜನ್ನ ಮಾಡ್ಕೊಳ್ತಾ ಇದೆ. ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇತ್ತು. ಇತಿಹಾಸ ಮರೆಯದಂತೆ ನಡೆಯಲಿದ್ದಂತೆ ಆಗಿದ್ರೆ ಖಮೇನಿಯವರ ಅಂತ್ಯಕ್ರಿಯೆ. ಹಾಗಾಗಿ ಈ ಪವಿತ್ರ ಸ್ಥಳ ಮಶಾದ್ನಲ್ಲಿ ಏನು ಅಯೋಧ್ಯಲಾ ಖಮೇನಿಯವರ ಅಂತ್ಯಕ್ರಿಯೆ ಮಾಡೋದಕ್ಕೆ ಇರಾನ್ ಈಗ ರೆಡಿ ಮಾಡ್ಕೊಳ್ತಾ ಇದೆ. ಇರಾನ್ ಇಸ್ರೇಲ್ ಮಧ್ಯೆ ಜೋರಾಯಿತು ಯುದ್ಧದ ಸಂಘರ್ಷ. ಇದರ ನಡುವೆ ಇಸ್ರೇಲ್ನ ಜನವಸತಿ ಪ್ರದೇಶಗಳ ಮೇಲೆ ಇರಾನ್ ದಾಳಿ ಕೂಡ ಮಾಡಿತ್ತು. 2000 ಡ್ರೋನ್ಗಳು, 500 ಕ್ಷಿಪಣಿಗಳಿದ್ವು. ಟೆಲ್ ಅವೀವ್ ಮತ್ತೆ ಜೆರುಸಲೆಂ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗಿತ್ತು. ಇರಾನ್ನ ಟೆಹ್ರಾನ್ ವಿಮಾನ ನಿಲ್ದಾಣ ಧ್ವಂಸಕ್ಕೆ ಪ್ರತೀಕಾರ ಕೂಡ ಆಯಿತು. ಮಿಸೈಲ್ ದಾಳಿಯಿಂದ ಈಗ ಟೆಲ್ ಅವೀವ್ ಕೂಡ ತತ್ತರಿಸಿ ಹೋಗಿತ್ತು. ಮಿಸೈಲ್ ದಾಳಿಯಿಂದ ಇರಾನ್ ಇಸ್ರೇಲ್ ಮಧ್ಯೆ ಜೋರಾಗ್ತಿರುವಂತಹ ಯುದ್ಧ ಸಂಘರ್ಷ ಆಯಿತು. ನೋಡಿ, ಈಗ ಸರ್ವೋಚ್ಚ ನಾಯಕನನ್ನು ಕಳೆದುಕೊಂಡಂತಹ ದುಃಖದಲ್ಲಿದೆ ಇರಾನ್. ಸೊ ಈಗ ಸರ್ವೋಚ್ಚ ನಾಯಕನ ಅಂತಿಮ ವಿದಾಯಕ್ಕೆ ಇರಾನ್ ಸಜ್ಜಾಗಿದೆ. ಇತಿಹಾಸ ಮರೆಯದಂತೆ ನಡೆಯಲಿದ್ದಂತೆ ಖಮೇನಿಯವರ ಅಂತ್ಯಕ್ರಿಯೆ. ಪವಿತ್ರ ಸ್ಥಳ ಮಶಾದ್ನಲ್ಲಿ ಅಯತುಲ್ಲಾ ಖಮೇನಿಯವರ ಅಂತ್ಯಕ್ರಿಯೆ ಮಾಡೋದಕ್ಕೆ ಇರಾನ್ ರೆಡಿ ಮಾಡ್ಕೊಳ್ತಾ ಇದೆ. ಮಶಾದ್ನ ಇಮಾಮ್ ರಜಾದಲ್ಲಿ ಖಮೇನಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಮುಂದಾಗಿದ್ದಾರೆ ಇರಾನ್. ಇಮಾನ್ ರಜಾದಲ್ಲಿ ನಡೆದಂತಹ ಖಮೇನಿ ತಂದೆಯ ಅಂತ್ಯಕ್ರಿಯೆ, ಹಾಗೆ ತಂದೆಯ ಸಮಾಧಿ ಸ್ಥಳದ ಪಕ್ಕದಲ್ಲೇ ನಡೆಯಲಿದೆ ಖಮೇನಿ ಅಂತ್ಯಕ್ರಿಯೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ساختمان خبرگان همیده رسالت همین 2 دقیقه پیش